ಇನ್ನು ಕೇಂದ್ರ ಸಚಿವ ಭಗವಂತ್ ಖೂಬಾ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿ ಸಭೆಯಲ್ಲಿ ಬೀದರ್ ಕ್ಷೇತ್ರದ ಟಿಕೆಟ್ ಬಗ್ಗೆ ತೀವ್ರ ಚರ್ಚೆ ಉಂಟಾಯಿತು. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಅಂತೇಳಿ ಭಾರಿ ಮುಖಭಂಗ ಉಂಟಾಗಿದೆ. ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭಿಪ್ರಾಯ ಸಂಗ್ರಹ. ಈ ವೇಳೆ 8 ವಿಧಾನಸಭಾ ಕ್ಷೇತ್ರಗಳ ಮುಖಂಡರಿಂದ ವಿರೋಧ ವ್ಯಕ್ತವಾಗಿದೆ. ಯಾಕಂದರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರಲ್ಲಿರುವಂಥ ಬಿಜೆಪಿ ನಾಯಕರು ಯಾರು ಕೂಡ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಲೇ ಇಲ್ಲ. 8ಕ್ಕೆ 8 ಜನ ಬೇಡ ಕೊಡಬೇಡಿ ಅಂತಂದರು. ಬಹುಶಃ ಟಿಕೆಟ್ ಸಿಗೋದು ಕೂಡ ಡೌಟ್ ಇದೆ. ಇದನ್ನು ನೋಡಿ ಭಗವಂತ್ ಖೂಬಾ ಸೀದಾ ಸಭೆಯಿಂದ ಹೊರ ನಡೆದ್ರಂತೆ. ಆ ದೃಶ್ಯಾವಳಿ ಗಮನಿಸಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಈಗಾಗಲೇ ಖೂಬಾ ಅವರ ಹೆಸರಿತ್ತ, ಈ ಹಿಂದೆ ಲೀಸ್ಟ್ಗಳು ಬಂದಾಗ ಖೂಬಾ ಅವರ ಹೆಸರಿತ್ತ. ಬಹುಶಃ ಖೂಬಾ ಅವರು ಬೇಡ ಈ ಬಾರಿ ಅಂತ 8ಕ್ಕೆ 8 ತಾಲೂಕುಗಳ ಮುಖಂಡರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ತೀವ್ರ ಹಿನ್ನಡೆನೇ. ಹಾಗಾಗಿ ಅವರು ಸಭೆಯಿಂದ ಹೊರನಡೆದಿದ್ದಾರೆ ಕೂಡ. ಬೇರೆ ಹೆಸರು ಯಾವುದಾದ್ರೂ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆಯಾ? ಎಸ್, ಜಯಪ್ರಕಾಶ್ ಶೆಟ್ಟಿ, ಇವತ್ತು ಏನು ಬಿಜೆಪಿಯ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪೈಕಿ ಸಂಬಂಧಪಟ್ಟಂತೆ ಇವತ್ತು ಅಭಿಪ್ರಾಯ ಸಂಗ್ರಹದ ವೇಳೆ ಭಗವಂತ ಖೂಬಾ ಕೇಂದ್ರ ಸಚಿವರು ಅವರಿಗೆ ಭಾರಿ ಮುಖಭಂಗ ಎದುರಾಗಿರ್ತಕ್ಕಂಥದ್ದು. ಇವತ್ತು ಕೇವಲ ಅಂದರೆ ಒಬ್ಬರು ಇಬ್ಬರು ಶಾಸಕರು ಮಾತ್ರ ಅಲ್ಲ, ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂತಹ 8 ಶಾಸಕರು 8 ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮುಖಂಡರು ಕೂಡ ಶಾಸಕರು ಏನು ಒಕ್ಕೊರಲಿನಿಂದಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಬಾರಿ ಭಗವಂತ ಖೂಬಾ ಅವರಿಗೆ ಟಿಕೆಟನ್ನು ಕೊಡೋದು ಬೇಡ, ಹೊಸ ಮುಖಗಳಿಗೆ ಹೊಸಬರಿಗೆ ಅವಕಾಶಗಳನ್ನು ಕೊಡಿ ಅಂತ ಹೇಳಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೇ ವೇಳೆ ಈ ವಿಚಾರವನ್ನು ಮೊದಲ ಬಾರಿಗೆ ಏನು ಮಾಜಿ ಸಚಿವರಾಗಿರ್ತಕ್ಕಂತಹ ಪ್ರಭು ಚೌಹಾಣ್ ಅವರು ಈ ವಿಚಾರವನ್ನು ಮೊದಲನೇದಾಗಿ ಎತ್ತುತ್ತಾರೆ. ಈ ವೇಳೆ ಏಕಾಏಕಿ ಭಗವಂತ್ ಖೂಬಾ ಅವರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರಿಗೂ ಮಾತಿನ ಚಕಮಕಿ ಶುರುವಾದಂಥ ಸಂದರ್ಭದಲ್ಲಿ ಈ ಉಳಿದಂತಹ ಎಲ್ಲ ಬೀದರ್ ಏನು ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಒಕ್ಕೊರಲಿನಿಂದ ಎದ್ದುಬಿಟ್ಟು ಭಗವಂತ ಖೂಬಾ ಅವರನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಪ್ರಭು ಚೌಹಾಣ್ ಅವರ ಒಂದು ಹೇಳಿಕೆ ಏನಿರುತ್ತೆ, ಅವರ ಆಕ್ಷೇಪ, ಅದಕ್ಕೆ ಸಹಮತವನ್ನು ಸೂಚಿಸ್ತಾರೆ. ಈ ವೇಳೆ ವಿಜೇಂದ್ರ ಅವರು ಮಧ್ಯಪ್ರವೇಶಿಸಿ ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿದ್ರು ಕೂಡ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಜಟಾಪಟಿ ನಡೆಯುತ್ತೆ. ಸೊ ಇದಾದ ನಂತರವಾಗಿ ಹೊಸ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಶುರುವಾಗಂಥ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಇದನ್ನು ಈ ವಿಚಾರವನ್ನು ಹೈಕಮಾಂಡ್ಗೆ ಕಳಿಸೋಣ, ಆ ನಂತರ ಮತ್ತೆ ಏನು ಆಕಾಂಕ್ಷಿಗಳು ಮತ್ತೆ ಹೊಸಬರ ಪಟ್ಟಿಯನ್ನು ಮತ್ತೆ ಮಾಡೋಣ, ಈ ವಿಚಾರ ಮತ್ತೆ ಸಭೆಯನ್ನು ಕರೆಯೋಣ ಅಂತಕ್ಕಂಥ ಮಾತುಗಳು ಸಭೆಯಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪುತ್ತಿಗೆ ಮಠದ 4ನೇ ಪರ್ಯಾಯಕ್ಕೆ ಬರದ ಸಿದ್ಧತೆ. ಅನ್ನಬ್ರಹ್ಮ ದೇಗುಲದಲ್ಲಿ ಅನ್ನಪ್ರಸಾದಕ್ಕೆ ತಯಾರಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಊಟ ಉಪಚಾರ ವ್ಯವಸ್ಥೆಗೆ ತಯಾರಿ ಆಗ್ತಾ ಇದೆ. ಉಡುಪಿಯ ಶ್ರೀಕೃಷ್ಣ ಅನ್ನಛತ್ರ ಹಾಗೂ ಪಾರ್ಕಿಂಗ್ ಏರಿಯಾದಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಪುತ್ತಿಗೆ ಪರ್ಯಾಯ ಅಂದರೆ ಶ್ರೀಕೃಷ್ಣ ಮಠ, ಅಲ್ಲಿ 8 ಮಠಗಳಿದೆ. ಆ 8 ಮಠಗಳ ಪೈಕಿ ಅಷ್ಟಮಠಗಳು ಅಂತ ಕರೀತಾರೆ. ಪುತ್ತಿಗೆ, ಪೇಜಾವರ, ಇದೆಲ್ಲ ಒಂದೊಂದು ಮಠಗಳು. ಸೋದೆ, ಈ ಎಲ್ಲ ಮಠಗಳಲ್ಲಿ ಮುಖ್ಯಸ್ಥರಿರ್ತಾರೆ. ಅವರಿಗೆ 2 ವರ್ಷ ಅವಧಿ. ಆ 2 ವರ್ಷ ಅವಧಿ ಆ ಒಂದೊಂದು ಮಠಗಳಿಗೆ ಮೂಲ ಕೃಷ್ಣನನ್ನು ಪೂಜೆ ಮಾಡೋದಕ್ಕೆ ಅವಕಾಶ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟರ್, ನೋಡೋಣ ಬನ್ನಿ. ಉಡುಪಿ ಶ್ರೀಕೃಷ್ಣನ ನಾಡು, ಉಡುಪಿ ದೇವಾಲಯ ಇನ್ನು ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ರಚನೆ ಆಗಿದೆ. ರಾಜ್ಯ, ಜಿಲ್ಲಾ, ತಾಲೂಕು, ವಿಧಾನಸಭೆ ಕ್ಷೇತ್ರವಾರು ಸಮಿತಿ, ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ. ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ. ಉಳಿದ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವಧನ. ವಾರ್ಷಿಕ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಿತಿ ಕಾರ್ಯನಿರ್ವಹಣೆ. ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ. ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಇದು ಬಹಳ ಮಹತ್ತರವಾಗಿರುವಂಥ ವಿಚಾರ. ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ರಚನೆ. ರಾಜ್ಯ, ಜಿಲ್ಲಾ, ತಾಲೂಕು, ವಿಧಾನಸಭಾ ಕ್ಷೇತ್ರವಾರು ಸಮಿತಿ, ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ. ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ. ಉಳಿದ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಿಗೆ ಗೌರವಧನವಂತೆ. ವಾರ್ಷಿಕ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಿತಿ ಕಾರ್ಯನಿರ್ವಹಣೆ. ಅಂದರೆ ಇವರ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂಥ ವಿಚಾರ ಒಳ್ಳೆ ವಿಚಾರವೇ. ಆದರೆ
ಹೆಂಗಿರುತ್ತೆ ಅನ್ನೋದು ಬೇಕಲ್ಲ. ಬ್ರಹ್ಮನ ನಾಡು ಅಂತ ಕರೀತಾರೆ. ಇಲ್ಲಿ ಪ್ರತಿದಿನ ಬರುವಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಇರ್ತದೆ. ಅನ್ನ ಸಂತರ್ಪಣೆ ನಿರಂತರವಾಗಿ 15ರಿಂದ 20,000 ಜನರಿಗೆ ನಡೀತದೆ. ಆದರೆ ಪರ್ಯಾಯ ಅವಧಿಯಲ್ಲಿ 1 ಲಕ್ಷ 2 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸ್ತಾರೆ. ಅವರಿಗೆ ಯಾರಿಗೂ ಏನು ಹಸಿವು ನೀಗಿಸುವುದಕ್ಕೆ ಬೇಕಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇರುವಂಥದ್ದು. ಮಠದ ಒಳಗಡೆ ಈಗಾಗಲೇ ಸಾಕಷ್ಟು ಅನ್ನಛತ್ರಗಳಿದ್ದಾವೆ. ಆದರೆ ಅದು ಸಾಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೂ ವಿಶಾಲವಾದಂಥ ಒಂದು ಭೋಜನ ಶಾಲೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕಂದರೆ ಭಕ್ತರ ಸಂಖ್ಯೆ 1ರಿಂದ 2 ಲಕ್ಷಕ್ಕೆ ಏರಿಕೆ ಆಗ್ತದೆ. ಹಾಗಾಗಿ ಬಂದ ಭಕ್ತರು ಯಾರೂ ಊಟ ಮಾಡದೆ ಉಪವಾಸವಾಗಿ ಹೋಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಪ್ರತಿ ಪರ್ಯಾಯದಲ್ಲೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಈ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರ ಪರ್ಯಾಯದಲ್ಲೂ ಕೂಡ ಸಾಕಷ್ಟು ಸುವ್ಯವಸ್ಥಿತವಾದ ಒಂದು ಭೋಜನ ಶಾಲೆಯನ್ನು ಸಿದ್ಧಪಡಿಸೋದಕ್ಕೆ ಎಲ್ಲ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಅದಕ್ಕೆ ಬೇಕಾಗಿ ವಿಶಾಲವಾದ ಚಪ್ಪರವನ್ನು ಹಾಕಲಾಗಿದೆ. ಅದಕ್ಕೆ ಇನ್ನು ಕುರ್ಚಿ ಮೇಜುಗಳನ್ನು ಕೂಡ ಜೋಡಿಸ್ತಾರೆ. ಬರುವ ಭಕ್ತರಿಗೆ ಯಾವುದೇ ರೀತಿಯಾಗಿ ಮಧ್ಯಾಹ್ನದ ವೇಳೆ ಇರ್ಬೋದು ಅಥವಾ ರಾತ್ರಿ ವೇಳೆ ಅವರು ಉಪವಾಸ ಹೋಗಬಾರ್ದು. ಹಾಗಾಗಿ ಅವರಿಗೆ ಬೇಕಾದಂಥ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಪುತ್ತಿಗೆ ಮಠ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಸ್ವಯಂ ಸೇವಕರು ಕಾರ್ಯಕರ್ತರು ಕೂಡ ತಮ್ಮನ್ನು ತಾವು ಇದಕ್ಕೆ ತೊಡಗಿಸಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಪರ್ಯಾಯದ ಸಂಭ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಉಡುಪಿಯ ಕೃಷ್ಣ ಮಠದಲ್ಲಿ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.